ನೋಡಿ, ಯೂಶುವಲಿ ಪ್ರೊಟೆಸ್ಟ್ ಅಂದ ಮೇಲೆ ಲಾಠಿ ಚಾರ್ಜ್ ಆಗೋದು ಕಾಮನ್. ಆದ್ರೆ ನಿನ್ನೆ ಏನ್ ದೆಹಲಿಲಿ ನಡೀತಲ್ಲ, ಇಟ್ಸ್ ಎ ನ್ಯೂ ಡೆಫಿನೇಷನ್ ಆಫ್ ಪೊಲೀಸ್ ಬ್ರುಟಾಲಿಟಿ. ಆ ಸ್ಟೂಡೆಂಟ್ಸ್ ನ ಪಾಪ ಹೊಡೆದಿರುವಂತಹ ರೀತಿ, ತಲೆಗಳು ಓಪನ್ ಆಗಿ ಬಟ್ಟೆಗಳು ಹರಿದು ಆ ಹೆಣ್ಣು ಹುಡುಗಿರ್ನ ಮೊಲೆಸ್ಟ್ ಮಾಡಿ, ಅಲ್ಲ ಇವ್ರುಗಳಿಗೆ ನಮ್ ಟ್ಯಾಕ್ಸ್ ದುಡ್ಡಲ್ಲಿ ಸ್ಯಾಲ್ರಿ ಕೊಡ್ತಾ ಇರೋದು ಏನ್ ನಮ್ಮನ್ನು ಹೊಡಿಲಿ ಅಂತನಾ? ಒಬ್ಳು ಪೊಲೀಸ್ ಆಫೀಸರ್, ಮೇಡಮ್ ಯಾಕೆ ಮೇಡಮ್ ನೇಮ್ ಟ್ಯಾಗ್ ನ ತೆಗ್ದಿದ್ರಿ ಅಂತಂದ್ರೆ ನಮ್ಗೆ ಶೆಕೆ ಆಗ್ತಾ ಇತ್ತು, ಹಂಗಾಗಿ ಪೊಲೀಸ್ ಆಫೀಸರ್ಸ್ ಎಲ್ಲ ನೇಮ್ ಟ್ಯಾಗ್ ನ ತೆಗ್ದಿದ್ರು ಅಂತ ಸ್ಟೇಟ್ಮೆಂಟ್ ಕೊಡ್ತಾಳೆ. ಪೊಲೀಸ್ ಅವ್ರನ್ನ ಕೇಳಿದ್ರೆ ಸ್ಟೂಡೆಂಟ್ಸ್ ಸ್ಟೋನ್ ಪೆಲ್ಟಿಂಗ್ ನ ಫಸ್ಟ್ ಶುರು ಮಾಡಿದ್ದು, ಅದಾದ್ಮೇಲೆ ನಾವು ಲಾಠಿ ಚಾರ್ಜ್ ಮಾಡಿದ್ದು ಅಂತ ಹೇಳೋದು. ಸ್ಟೂಡೆಂಟ್ಸ್ ನ ಕೇಳಿದ್ರೆ ಪೊಲೀಸ್ ಅವರೇ ಲಾಠಿ ಚಾರ್ಜ್ ನ ಫಸ್ಟ್ ಶುರು ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಬಟ್ ಎಲ್ರಿಗೂ ಗೊತ್ತಿಲ್ಲ ಯಾರ್ದು ಏನೇನ್ ತಪ್ಪಿತ್ತು, ಪೊಲೀಸ್ ಬಿಹೇವಿಯರ್ ನಿನ್ನೆ ಹೆಂಗಿತ್ತು ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದಾರೆ. ಇಷ್ಟು ದಿನದಿಂದ ಜಂತರ್ ಮಂತರ್ ಅಲ್ಲಿ ಅಷ್ಟು ಟೈಟ್ ಸೆಕ್ಯೂರಿಟಿ ಇದೆ, ಅಷ್ಟು ಜನ ಪೊಲೀಸ್ ಆಫೀಸರ್ಸ್ ಇದಾರೆ. ಅಲ್ಲಿ ಪ್ರೊಟೆಸ್ಟರ್ಸ್ ಗೆ ಊಟ ತಗೊಂಡು ಹೋಗಿ ಕೊಡ್ಬೇಕಂದ್ರೂ 100 ಸತಿ ಚೆಕ್ ಮಾಡ್ತಿದ್ದಾರೆ. ಅಂತದ್ರಲ್ಲಿ ಕಲ್ಲುಗಳು ತುಂಬಿರುವಂತಹ ಒಂದು ಫುಲ್ ಲೋಡೆಡ್ ಲಾರಿ ಆ ಒಂದು ಪ್ರೊಟೆಸ್ಟ್ ಸೈಟ್ ಬಂದು ನಿಂತ್ಕೊಂಡಿದೆ. ಅಂಡ್ ಪೊಲೀಸ್ ಅವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ. ಒಂದು ಡೆಮೋಕ್ರಸಿಲಿ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡೋದು, ಪೀಸ್ಫುಲ್ ಆಗಿ ಗ್ಯಾದರ್ ಆಗೋದು ಒಂದು ಫಂಡಮೆಂಟಲ್ ರೈಟ್. ಆದ್ರೆ ನಿನ್ನೆ ಡೆಮೋಕ್ರಸಿನೇ ಸತ್ ಹೋಯ್ತು ನಮ್ಮ ದೇಶದಲ್ಲಿ. ಅಂಡ್ ಕೆಲವೊಬ್ರು ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮಲ್ಲಿ ಚಿಲ್ಲರೆ ಕಾಸ್ಗೋಸ್ಕರ ಚಿಲ್ಲರ್ ಮಾತುಗಳು ಮಾತಾಡ್ತಿರೋದು. ಆಂಟಿ ನ್ಯಾಷನಲ್ಸ್ ಅಂತೆ, ಸಿಜೆಪಿ ಪ್ರೊಟೆಸ್ಟ್ ಅಲ್ಲಿ ಇದ್ದವರೆಲ್ಲ ಟೆರರಿಸ್ಟ್ ಗಳಂತೆ. ಲೈಕ್ ಚಿಲ್ಲರ್ ಗಳ 1 ವರ್ಷದ ಹಿಂದೆ ನಿಜವಾಗ್ಲೂ ಏನ್ ಟೆರರಿಸ್ಟ್ ಗಳು ಬಂದು ಪಹಲ್ಗಾಮ್ ಅಟ್ಯಾಕ್ ಮಾಡಿ ಹೋದ್ರಲ್ವಾ, ಆ ಮಕ್ಕಳನ್ನ ಕಿತ್ತೋಗಿರುವಂತಹ ಸರ್ಕಾರ ಇನ್ನೂವರೆಗೂ ಹಿಡಿಯಕ್ಕಾಗಿಲ್ಲ. ಅವ್ರೀಗ ನಮ್ ದೇಶದವ್ರನ್ನೇ, ನಮ್ ಜನರನ್ನೇ ಆಂಟಿ ನ್ಯಾಷನಲ್ಸ್, ಟೆರರಿಸ್ಟ್ ಗಳಂತ ಹೇಳ್ತಿರೋದು. ಒಂದು ಪೊಲಿಟಿಕಲ್ ಪಾರ್ಟಿ ಅಗೇನ್ಸ್ಟ್ ಏನಾದ್ರು ಮಾತಾಡ್ಬಿಟ್ರೆ ಸಾಕು ಆಂಟಿ ನ್ಯಾಷನಲ್ಸ್, ಒಂದು ಪೊಲಿಟಿಕಲ್ ಪಾರ್ಟಿನ ಏನಾದ್ರು ಕ್ವಶನ್ ಮಾಡ್ಬಿಟ್ರೆ ಸಾಕು ದೇಶದ್ರೋಹಿಗಳು. ಚಿಲ್ಲರೆ ಕಾಸ್ಗೋಸ್ಕರ ಎಷ್ಟು ಬಕೆಟ್ ಹಿಡಿತಿದಾರೆ ಹಿಡೀರಿ, ಒಂದಲ್ಲ ಒಂದಿನ ಪ್ರಾಬ್ಲಮ್ ನಿಮ್ ಮನೆಗೂ ಬರುತ್ತೆ. ನಿಮ್ ಜನ್ಮಕ್ಕೆ ನಿಮ್ಮಂತವ್ರಿಂದಾನೇ ಕಾಣೋ ದೇಶ ಉದ್ಧಾರ ಆಗ್ತಿಲ್ಲ. ನಂಗ್ ಲಿಟ್ರಲಿ ಒಂದು ಕ್ಲಿಪ್ ನೋಡಿದೀನಿ, ಆ ಪೊಲೀಸ್ ಅವನು ತನ್ನ ಲಾಟಿಗೆ ಮಳೆಗಳನ್ನ ಸುತ್ತಾ ಇದ್ದಾನೆ. ಅಲ್ಲ, ಪ್ರೊಟೆಸ್ಟ್ ಅಲ್ಲಿ ಬಂದಿರೋದು ಏನ್ ಸ್ಟೂಡೆಂಟ್ಸ್ ಅಥವಾ ಟೆರರಿಸ್ಟ್ ಗಳ ನನಗೆ ಗೊತ್ತಾಗ್ತಾ ಇಲ್ಲ. ಮಳೆಗಳನ್ನ ಸುತ್ತಿ ಹೊಡೆದಿದ್ದಾರೆ. ಪಾಪ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋ ಸ್ಟೂಡೆಂಟ್ಸ್ ನ ಕಂಡೀಷನ್ ನೋಡ್ಬಿಟ್ರೆ ನಿನ್ನೆಯಿಂದ ನಿದ್ದೆ ಮಾಡಕ್ ಆಗ್ತಿಲ್ಲ ನನ್ಗೆ. ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಅಂಡ್ ಇನ್ನು ಸಿಜೆಪಿ ಅವರು ಒಬ್ಬ ನೋಡಿದ್ರೆ ಎಲ್ಲೋ ಹೋಗಿ ಬರ್ಗರ್ ತಿಂತಾ ಇದ್ದಾನೆ, ಇನ್ನೊಬ್ಬ ನೋಡಿದ್ರೆ ಬಿಜೆಪಿ ಮಿನಿಸ್ಟರ್ ಜೊತೆ ಮೀಟಿಂಗ್ ಅಲ್ಲಿ ಕೂತಿದ್ದಾನೆ. ಪ್ರಾಪರ್ ಮ್ಯಾನೇಜ್ಮೆಂಟ್ ಇಲ್ಲ. ಅರೌಂಡ್ 2019 ನಲ್ಲಿ ಪಂಜಾಬ್ ಅಲ್ಲಿ ರೈತರು ಹೋರಾಟ ನಡೆಯುತ್ತೆ. ಸುಮಾರು 2 ವರ್ಷ ಅವರು ಹೈವೇ ಮೇಲೆ ಟೆಂಟ್ ಹಾಕೊಂಡು ಕೂತಿದ್ರು. ಸರ್ಕಾರದವರು ಬನ್ನಿ ನಮ್ ಜೊತೆ ಮಾತಾಡಿ ಅಂದ್ರೆ ನಾವ್ ಯಾಕೆ ಬರ್ಬೇಕು, ನೀವು ಬಂದು ನಮ್ ಜೊತೆ ಮಾತಾಡಿ ಅಂತ ಅವ್ರನ್ನೆಲ್ಲ ಕರ್ಸ್ಕೊಂಡಿದ್ರು. ಆದ್ರೆ ಈ ಫೆಲೋಸ್ ಹೋಗ್ಬಿಟ್ಟು ಅಲ್ಲಿ ಕೂತವ್ರೆ ಅವ್ರ ಆಫೀಸ್ ಅಲ್ಲಿ. ಇಷ್ಟು ದೊಡ್ಡ ಮೂವ್ಮೆಂಟ್ ನ ಮಾನ ಮರ್ಯಾದೆ ತೆಗೆದ್ರು. ಸೊ ನಿನ್ನೆ ಪ್ರೊಟೆಸ್ಟ್ ಇಂದ ಒಂದಂತೂ ತುಂಬಾ ಕ್ಲೀನ್ ಆಗಿ ಅರ್ಥ ಆಯ್ತು, ಈ ದೇಶದಲ್ಲಿ ಯೂತ್ಸ್ ಪರಿಸ್ಥಿತಿ ಕಾಕ್ರೋಚಸ್ ಗಳ ತರಾನೇ ಇರೋದು. ನಿನ್ನೆ ಅದ್ರದೊಂದು ಲೈವ್ ಎಕ್ಸಾಂಪಲ್ ನೋಡಿದ್ವಿ. ಇಲ್ಲಿ ನಿಮ್ ಹತ್ರ ದುಡ್ಡಿಲ್ಲ, ನಿಮ್ ಹತ್ರ ಪವರ್ ಇಲ್ಲ, ನಿಮ್ ಫ್ಯಾಮಿಲಿ ಯಾರಾದ್ರೂ ಪಾಲಿಟಿಕ್ಸ್ ಇಂದ ಬಿಲಾಂಗ್ ಮಾಡಲ್ಲ ಅಂತಂದ್ರೆ ನಿಮ್ ವ್ಯಾಲ್ಯೂ 0.